ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ನಲ್ಲಿ 2026 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟೀಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ವಶನ್ ಪೇಪರ್ನಲ್ಲಿ 10 ಮಾರ್ಕ್ಸಿಗಾಗಲಿ 15 ಮಾರ್ಕ್ಸಿಗಾಗಲಿ ಒಂದೇ ಕ್ವಶನ್ ಕೊಡಲ್ಲ, ಎ ಬಿ ಅಂತ ಕೊಟ್ಟಿರ್ತಾರೆ. ನೀವು ಎರಡೂ ಕ್ವಶನ್ ಸೇರಿಸಿ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ನಲ್ಲಿ ನೀವು ಈಚ್ ಕಾನ್ಸೆಪ್ಟ್, ಎಲ್ಲ ಕಾನ್ಸೆಪ್ಟನ್ನು ಕಲಿಯಲೇಬೇಕಾಗುತ್ತೆ. ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನೀವು ಕಷ್ಟ ಅಂತ ಬಿಟ್ಟರು, ಈಗ ನಿಮಗೆ ಗೊತ್ತಿರೋ ಕಾನ್ಸೆಪ್ಟ್ ಜೊತೆಗೆ ಈ ನೋಡಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟೀಸ್ ಜೊತೆಗೆ ನೀವು ಇಂಡಿಸಸ್ ಕಷ್ಟ ಅಂತ ಅಂದ್ಕೊಂಡು ಬಿಟ್ಟರೆ, ಇಂಡಿಸಸ್ ಏನಾದರೂ ನಿಮಗೆ ಬಿ ಅಲ್ಲಿ ಇಂಡಿಸಸ್ ಕಾನ್ಸೆಪ್ಟ್ ಕೊಟ್ಟಿದ್ರೆ ನಿಮಗೆ 10ಗೆ ಸಿಗುವಂಥದ್ದು 5 ಮಾರ್ಕ್ಸ್ ಮಾತ್ರ ಆಗುತ್ತೆ. ಹಾಗಾಗಿ ಎಲ್ಲ ಕಾನ್ಸೆಪ್ಟನ್ನು ಕಲಿಯಲೇಬೇಕು. ಇವನ್ 15 ಮಾರ್ಕ್ಸಿಗೂ ಎ ಬಿ ಸಿ ಅಂತ ಕೊಟ್ಟಿರ್ತಾರೆ. ಎ ಬಿ ಸಿ ಮೂರು ಸೇರಿಸಿ 15 ಮಾರ್ಕ್ಸ್, ಎಗೆ 5 ಮಾರ್ಕ್ಸ್, ಬಿಗೆ 5 ಮಾರ್ಕ್ಸ್, ಸಿಗೆ 5 ಮಾರ್ಕ್ಸ್. ಹಾಗಾಗಿ ಎಲ್ಲ ಕಾನ್ಸೆಪ್ಟನ್ನು ಕಲಿಯಲೇಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟೀಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಆಫ್ ₹5,000 ಫಾರ್ 12 years ಎಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ 4% per annum. ನಿಮಗೆ ವರ್ಷಕ್ಕೆ ₹5,000 ಹಾಗೆ 12 ವರ್ಷ ದುಡ್ಡು ಸಿಗುತ್ತಂತೆ. ಅಲ್ಲಿಗೆ 12 ₹60,000 ದುಡ್ಡು ಸಿಗ್ತಾ ಇದೆ ನಿಮಗೆ. ಪ್ರತಿ ವರ್ಷ 5,000 ಸಿಗುತ್ತೆ, 12 ವರ್ಷ ದುಡ್ಡು ಸಿಗುತ್ತೆ, ಟೋಟಲ್ ಆಗಿ 60,000 ಸಿಗುತ್ತೆ. ಹಾಗಾದರೆ ಇವತ್ತು ಎಷ್ಟು ಡೆಪಾಸಿಟ್ ಮಾಡ್ತಾರೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ₹60,000 ಸಿಗಬೇಕು ಅಂತಂದರೆ ಇವತ್ತು ಡೆಪಾಸಿಟ್ ಎಷ್ಟು ಮಾಡಬೇಕಾಗತ್ತೆ. ಸೊ ಫಸ್ಟ್ ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬರ್ಕೊಳ್ಳೋಣ. ಅಮೌಂಟ್ ಆಫ್ ಆನ್ಯುಟಿ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಪ್ರತಿ ವರ್ಷ ಸಿಗುವಂಥ ಅಮೌಂಟು 5,000. ದೆನ್ ಐ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಕ್ವಶನಲ್ಲಿ 4% ಅಂತ ಕೊಟ್ಟಿದ್ದಾರೆ. ಎಷ್ಟೇ ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಡಿವೈಡೆಡ್ ಬೈ 100 ಮಾಡಿದಾಗ 0.04 ಆಗುತ್ತೆ. ದೆನ್ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ದಾರೆ, ಕ್ವಶನಲ್ಲಿ 12 years ಅಂತ ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟೀಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆನ್ಯುಟೀಸಿಗೆ ಫಾರ್ಮುಲಾ ಎ ಡಿವೈಡೆಡ್ ಬೈ ಐ ಇಂಟು 1 - 1 ಡಿವೈಡೆಡ್ ಬೈ 1 + i ಹೋಲ್ ಟು ದ ಪವರ್ ಆಫ್ n. ಇಲ್ಲಿ ಎ ಅಂತಂದರೆ ಪ್ರತಿ ವರ್ಷ ಸಿಗುವಂಥ ಅಮೌಂಟು, ಕ್ವಶನಲ್ಲೇ ಕೊಟ್ಟಿದ್ದಾರೆ, ಪ್ರತಿ ವರ್ಷ ₹5,000 ಸಿಗುತ್ತಂತೆ. ಸೊ ಎ ಅಂದರೆ 5,000, ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಕ್ವಶನಲ್ಲಿ 4% ಕೊಟ್ಟಿದ್ದಾರೆ, ನಾವು ಕನ್ವರ್ಷನ್ ಮಾಡಿಕೊಂಡಾಗ 0.04 ಆಗಿದೆ, ಇಂಟು 1 - 1 ಡಿವೈಡೆಡ್ ಬೈ 1 + ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಅಗೇನ್ 0.04 ಟು ದ ಪವರ್ ಆಫ್ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷ ಕೊಟ್ಟಿದ್ದಾರೆ? 12 years ಕೊಟ್ಟಿದ್ದಾರೆ. ಸೊ ಟು ದ ಪವರ್ 12. ನೆಕ್ಸ್ಟ್ 5,000 ಡಿವೈಡೆಡ್ ಬೈ 0.04 ಮಾಡಬೇಕು. 5,000 ಡಿವೈಡೆಡ್ ಬೈ 0.04 ಮಾಡಿದಾಗ ಬರುವಂಥ ಆನ್ಸರ್ 1,25,000 ಆಗುತ್ತೆ. 1,25,000 ಇಂಟು 1 - 1 ಡಿವೈಡೆಡ್ ಬೈ 1 + 0.04 ಅಂದರೆ 1.04 ಆಗುತ್ತೆ, ಟು ದ ಪವರ್ ಆಫ್ 12 times. ನೆಕ್ಸ್ಟ್ ಸ್ಟೆಪ್ನಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರೋದು 1,25,000 ಇಂಟು 1 - 1 ಡಿವೈಡೆಡ್ ಬೈ 1.04 ಟು ದ ಪವರ್ ಆಫ್ 12 times ಮಾಡಬೇಕು. ಅಂದರೆ 1.04 ಇಂಟು 12 ಅಲ್ಲ, 12 times ಮಲ್ಟಿಪ್ಲೈ ಮಾಡಬೇಕು. 1.04 ಇಂಟು 1.04 ಇಂಟು ಆ ಥರ 12 ಸತಿ ಗುಣಿಸ್ಬೇಕು. ನಾನು ಈಸಿಯಾಗಿ ಹೇಗೆ ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೆ. 1.04 ಅಂತ ಟೈಪ್ ಮಾಡೋದು ಕ್ಯಾಲ್ಸಿಯಲ್ಲಿ ಪವರ್ 12 ಇದ್ದಾಗ 1 time ಇಂಟು ಬಟನ್, 11 time ಈಕ್ವಲ್ ಬಟನನ್ನು ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ, 1.04 1 2 3 4 5 6 7 8 9 10 11 12 ಟೋಟಲ್ ಆಗಿ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 13 ಅಂತ ಬರೋ ತನಕ ನೋಡಿ 1 time ಇಂಟು ಬಟನ್, 11 times ಈಕ್ವಲ್ ಬಟನನ್ನು ಪ್ರೆಸ್ ಮಾಡಿದ್ದೀನಿ. ಟೋಟಲ್ ಆಗಿ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 13 ಅಂತ ಬರಬೇಕು. ಪವರ್ 12 ಇದೆ ಅಂತಂದರೆ ಗ್ರ್ಯಾಂಡ್ ಟೋಟಲ್ 13 ಬರೋ ತನಕ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರಾಯಿತು. ಆಗ ಬರುವಂಥ ಆನ್ಸರ್ 1.601 ಬರುತ್ತೆ. ಅದನ್ನು ನಾನಲ್ಲಿ ಬರ್ಕೊಳ್ತಾ ಇದ್ದೀನಿ, 1.601. ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಗೆ ಅಂತಂದರೆ 1,25,000 ಇಂಟು 1 - 1 ಡಿವೈಡೆಡ್ ಬೈ 1.601 ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 1 ಡಿವೈಡೆಡ್ ಬೈ 1.601 ಮಾಡಿದಾಗ ಬರುವಂಥ ಆನ್ಸರ್ 0.6246 ಬರುತ್ತೆ. ನೋಡಿ, ಪಾಯಿಂಟ್ ಆದಮೇಲೆ 4ನೇ ಡಿಜಿಟು 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ 624 ಇರೋದನ್ನು 625 ಮಾಡಿದ್ರಾಯಿತು. ಇಲ್ಲಿ 1 2 3 4 ಬಂದರೆ 624 ಬರ್ಕೊಳ್ಳಿ. 5 ಅಥವಾ 5ಗಿಂತ ಜಾಸ್ತಿ ಬಂದರೆ 0.624 ಇರೋದನ್ನು 0.625 ಮಾಡಿದ್ರಾಯಿತು, 0.625. ನೆಕ್ಸ್ಟ್ ಸ್ಟೆಪ್ನಲ್ಲಿ 1,25,000 ಇಂಟು 1 - 0.625 1 - 0.625 ಮಾಡಿದಾಗ ಬರುವಂಥ ಆನ್ಸರ್ 0.375.
ಲಾಸ್ಟ್ ಸ್ಟೆಪ್ನಲ್ಲಿ ಮಲ್ಟಿಪ್ಲೈ ಮಾಡಬೇಕು. 1,25,000 ಇಂಟು 0.375 ಅಂತಂದರೆ ಫೈನಲ್ ಆನ್ಸರ್ 46,875. ನಿಮಗೆ ವರ್ಷಕ್ಕೆ 5,000 ರೂಪಾಯಿಗೆ 12 ವರ್ಷ ಸಿಗುತ್ತೆ ಅಂತಂದರೆ 12 60,000 ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ. ಹಾಗಾದರೆ ನೀವು ಇವತ್ತು ಎಷ್ಟು ಅಮೌಂಟ್ ಇಡಬೇಕು ಅಂತಂದರೆ 46,875 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ 5,000 ರೂಪಾಯಿಗೆ 12 ವರ್ಷ ಸಿಗುತ್ತೆ. ಸೊ ಈ ಥರದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನಿಟೀಸ್ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.